ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ 2ನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟು ಯಾವಾಗ ಬಿಡುಗಡೆ ಆಗುತ್ತದೆ ಎನ್ನುವಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ, ಓಕೆ, ಇಲ್ಲಿ ನೋಡಿ, ಈಗಾಗಲೇ ತಮಗೂ ಗೊತ್ತಿದೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಮೇ 4, 2026 ಪ್ರಕಟಗೊಳಿಸಲಾಗಿದ್ದು, ಹಾಗಾಗಿ ಅವರಿಗೆ ಇಲ್ಲಿ ಸಾಕಷ್ಟು ಕಾಲಾವಕಾಶ ನೀಡಲಾಗಿತ್ತು. ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳು ನಮ್ಮ ರಾಜ್ಯದಲ್ಲಿ 12 ಜಿಲ್ಲೆಗಳಲ್ಲಿವೆ. ಹಾಗಾಗಿ 12 ಜಿಲ್ಲೆಗಳಲ್ಲಿರುವಂತಹ ಒಂದು ಏನು ಏಕಲವ್ಯ ಮಾದರಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಮಾಡಲಿಕ್ಕೆ ಸಾಕಷ್ಟು ಕಾಲಾವಕಾಶ ನೀಡಲಾಗಿತ್ತು. ತಮಗೂ ಗೊತ್ತಿದೆ, ಈಗಾಗಲೇ ಇವತ್ತು ನೋಡ್ತಾ ಹೋದಾಗ 24ನೇ ಮೇ 2026 ಬಂತು. ಹಾಗಾಗಿ ಇಲ್ಲಿ ಬಹಳಷ್ಟು ಟೈಮನ್ನು ಕೊಡಲಾಗಿತ್ತು. ಅವರಿಗೆ ಸುಮಾರು 2 ವಾರಕ್ಕೂ ಹೆಚ್ಚು ಅವಧಿಯನ್ನು ನೀಡಲಾಗಿತ್ತು. ಇಲ್ಲಿ ಬಹಳಷ್ಟು ನಾವು ಕೇಳಿದ ಹಾಗೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ಕೆಲವೊಂದು ಪೋಷಕರು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ ಎನ್ನುವಂತಹ ಮಾಹಿತಿ ಇದೆ. ಯಾಕೆಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಅವರು ಕೇಳಿದಂತಹ ಶಾಲೆ ಸಿಕ್ಕಿರಲಿಕ್ಕಿಲ್ಲ, ಮೊದಲನೇದು. ಎರಡನೇದಾಗಿ ಕೆಲವೊಂದು ವಿದ್ಯಾರ್ಥಿಗಳು ಕೇವಲ ಇಲ್ಲಿ ಎಕ್ಸಾಮ್ ಮಾತ್ರ ಬರೆದಿದ್ದಾರೆ, ಅವರು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು ಅಥವಾ ಅಡ್ಮಿಷನ್ ಮಾಡಬೇಕು ಅನ್ನುವಂಥದ್ದಿಲ್ಲ. ಯಾಕೆಂದರೆ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಆದರ್ಶ ವಿದ್ಯಾಲಯಕ್ಕೆ ಇಲ್ಲಿ ಅವರು ಸೆಲೆಕ್ಟ್ ಆಗಬೇಕು ಅಂದ್ಕೊಂಡಿರ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ನವೋದಯ ಸೆಲೆಕ್ಟ್ ಆದಂಥವರು ಇದ್ದಾರೆ. ಅದರೊಂದಿಗೆ ಇನ್ನು ಕೆಲವು ವಿದ್ಯಾರ್ಥಿಗಳು ಮೊರಾರ್ಜಿ ಶಾಲೆಗೆ ಆಯ್ಕೆ ಆಗಬೇಕನ್ನುವಂತಹ ಒಂದು ಬಯಕೆ ಇರುವುದರಿಂದಾಗಿ ಕೆಲವೊಂದು ಪೋಷಕರು ಇಲ್ಲಿ ಅಡ್ಮಿಷನ್ ಮಾಡಿಲ್ಲ ಎನ್ನುವಂತಹ ಮಾಹಿತಿ ಬಂದಿದೆ. ಹಾಗಾದರೆ ಇಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ನೋಡ್ತಾ ಹೋದರೆ, ಕಳೆದ ವರ್ಷ ಕೂಡ ಇದೇ ರೀತಿಯಾಗಿತ್ತು. ಅಲ್ಲಿ ಅವರಿಗೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಸಾಕಷ್ಟು ಟೈಮನ್ನು ಕೊಡಲಾಗಿತ್ತು. ಅಲ್ಲಿ 12 ದಿನಗಳ ಕಾಲ ಅವಕಾಶ ನೀಡಲಾಗಿತ್ತು. ಹಾಗೂ ಅಲ್ಲಿ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ಮಾಡಲಿಲ್ಲ. ಹಾಗಾಗಿ ಆಗ ಅವ್ರಿಗೆ ಮತ್ತೆ 2ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಕಳೆದ ಬಾರಿ ಕೂಡ ಇದೇ ರೀತಿ ಆದಾಗ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಅಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ತಾವು ಕೂಡ 11ನೇ ಏಪ್ರಿಲ್ 2025 ಬಿಡುಗಡೆ ಆಗಿತ್ತು ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು. ತದನಂತರ 2ನೇ ಸುತ್ತಿನ ಒಂದು ವೇಳಾಪಟ್ಟಿ 22ನೇ ಏಪ್ರಿಲ್ 2026 ಪ್ರಕಟಗೊಂಡಿತ್ತು. ಅಲ್ಲಿ ನೋಡ್ತಾ ಹೋದಾಗ ಸುಮಾರು ಒಂದು 10-11 ದಿನಗಳ ಕಾಲಾವಕಾಶ ಇತ್ತು ಅಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ. ಆದರೂ ಕೂಡ ಅಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಲ್ಲ. ಮತ್ತೆ ಸೆಕೆಂಡ್ ರೌಂಡ್ ಲಿಸ್ಟನ್ನು ಬಿಡುಗಡೆಗೊಳಿಸಲಾಗಿತ್ತು. ಇಲ್ಲಿ ಎಲ್ಲ ಶಾಲೆಯ ಅಂದರೆ ಇಲ್ಲಿ ಏನು ಏಕಲವ್ಯ ಮಾದರಿ ವಸತಿ ಶಾಲೆಯ ಪ್ರಾಂಶುಪಾಲರು ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ, ಇನ್ನೂ ಎಷ್ಟು ಸೀಟುಗಳು ಖಾಲಿ ಉಳಿದಿವೆ ಎನ್ನುವಂತಹ ಮಾಹಿತಿಯನ್ನು ಕ್ರೋಢೀಕರಿಸಿ ಅಲ್ಲಿ ಸ್ಟೇಟ್ ಆಫೀಸಿಗೆ ಅಂದರೆ ರಾಜ್ಯಾಂತದ ಕಚೇರಿಗೆ ಕಳಿಸಿಕೊಡ್ತಾರೆ. ತದನಂತರ ಉಳಿದಿರುವ ಸೀಟುಗಳಿಗೆ ಲಭ್ಯ ಇರುವಂಥ ಸೀಟುಗಳಿಗೆ ಅವರು ಪಡೆದುಕೊಂಡ ಅಂಕಗಳು ಹಾಗೂ ಅವರ ಮೀಸಲಾತಿ ಮತ್ತು ಅವರ ಮೆರಿಟ್ ಆಧಾರದ ಮೇಲೆ ಮತ್ತು ಅವರು ಶಾಲಾವಾರು ಆದ್ಯತೆಯ ಆಧಾರದ ಮೇಲೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ ಅನ್ನುವಂಥ ಮಾಹಿತಿ ಇರುತ್ತದೆ. ಆದ್ದರಿಂದ ಇನ್ನೇನು 2-3 ದಿನಗಳಲ್ಲಿ, ನಾಳೆಯಿಂದ 3 ದಿನ ಒಳಗಾಗಿ ಮತ್ತೊಂದು ಲಿಸ್ಟ್ ಬಿಡುಗಡೆಯಾಗುವ ಸಾಧ್ಯತೆ ಸಾಕಷ್ಟು ಇದೆ ಅಂತ ಹೇಳ್ಬೋದು. ತಾವು ಕೂಡ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಅಡ್ಮಿಷನ್ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳು ಇನ್ನು 2-3 ದಿನ ಕಾಯಿರಿ. ನಾನು ಕೂಡ ತಮ್ಮೊಂದಿಗೆ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಏನೇ ಲಿಸ್ಟ್ ಬಿಡುಗಡೆ ಆದರೂ ತಕ್ಷಣವೇ ತಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥ ಮಾಹಿತಿ ತಿಳಿಸ್ತಾ ಇದ್ದೀನಿ. ಸೊ ತಾವೆಲ್ಲರೂ ವೇಟ್ ಮಾಡಿ, ಇನ್ನೊಂದು 2-3 ದಿನ ಸೋಮವಾರ ಆಗುವಂಥ ಚಾನ್ಸಸ್ ಇರುತ್ತದೆ. ಒಂದು ವೇಳೆ ಆಗದಿದ್ದರೆ ಬುಧವಾರ ಒಳಗಾಗಿ ಆಗ್ಬೋದು. ಇಲ್ಲಿ ಸೆಕೆಂಡ್ ಲಿಸ್ಟ್ ಬಂದೇ ಬರುತ್ತೆ, ಯಾಕಂದರೆ ಇನ್ನೂ ಅಡ್ಮಿಷನ್ ಮಾಡಿರೋದಿಲ್ಲ ಭಾಳಷ್ಟು ವಿದ್ಯಾರ್ಥಿಗಳು ಅನ್ನುವಂಥ ಮಾಹಿತಿ ಇರುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.